ಜಂಜುವಲ್ಲಿ ಪೋಯಿನಿ ಬಲು ಹೋಯ್ತಾ ಬಲು ಹೋಯ್ತು ಬಕ್ಕ ನಮ್ಮ ಇಂಜಿನ್ ನನ್ನ ಒಂಜು ಪೀಸ್ ಉಂಡು ಹೋಯ್ತು ಇಂಚು ಅನ್ನಕ ಅವರ ಬಲಿ ಬಾಕಿ ಅಂಚೆ ಅಂಕನೆ ಬೂರ್ತು ಅವೇ ಆತಿ ವಿಷಯ ನೋಡಿ. ಇವತ್ತು ಒಂದು ಕಲ್ಲು ನಮ್ಮ ದಾಡದ ಹತ್ರ ಒಂದು ಏಡಿ ಬೆಲೆಗೆ ಬಂದಾಗ ದೋಣಿ ಮಗುಚಿ ಈಗ 4 ಜನ ರಕ್ಷಣೆ ಮಾಡಿದ ಸ್ಥಳೀಯರು, ಇದರಲ್ಲಿ ಸಹಕಾರ ಕೊಟ್ಟವರು ನಮ್ಮದೆಲ್ಲ ಅಂದ್ರೆ ಇಲ್ಲಿನ ಮೀನುಗಾರಿಕರ ಒಂದು ಕೈನಂಬಣಿ ಪಡೆಯವರು ಹಾಗೆ ಇವರು ಯೋಗೇಶನ್ನ ತಕ್ಷಣ ನಮಗೆ ಒಂದು ಆಂಬುಲೆನ್ಸ್ ಫೋನ್ ಮಾಡೋದು ನಮಗೆ ಏನಂತ ಗೊತ್ತಾಗಿಲ್ಲ. ಅದು ಓಡಿ ಬಂದೆ. ಅಷ್ಟೊತ್ತಿಗೆ ನಮ್ಮ ಪ್ರವೀಣಣ್ಣ ಇದ್ದರು, ಎಲ್ಲ ಒಂದು ಇಲ್ಲಿನ ಮೀನುಗಾರಿಕರು ಎಲ್ಲ ಸೇರಿ ಸುಮಾರು ಉದಯಣ್ಣ 4 ಜನ ಅಲ್ಲಿ ನೀರಲ್ಲಿ ಬಿದ್ದಾಗ ಅವ್ರ ಹತ್ರ ಲೈಫ್ ಜಾಕೆಟ್ ಇಲ್ಲ. ಈ ಲೈಫ್ ಜಾಕೆಟ್ ಇಲ್ಲ. ಕೊನೆಗೆ ನಾವು ಪ್ರವೀಣನವರ ಒಂದು ಮುಂದಸ್ತಿಗೆ ಒಂದು ಲೈಫ್ ಜಾಕೆಟ್ ತಗೊಂಡು ನಾವೆಲ್ಲ ಅಲ್ಲಿಗೆ ಹೋಗಿ ಆ 4 ಜನ ಪ್ರತಿಕೂಲ ವಾತಾವರಣವಿದ್ದಾಗ ಏನಂತ ಗೊತ್ತಿಲ್ಲ ನಮ್ಮ ಮೀನುಗಾರರು. ಬದುಕಿದ್ರೆ ನಾಳೆ ಸಹ ದುಡಿಯಬಹುದು, ಆದರೆ ಏನೋ ಪಾಪ ಹೊಟ್ಟೆ ಹಸಿವಾಗಿ ಹೋಗ್ತಾರೆ. ದೊಡ್ಡ ದುರಂತ ಆಗುವುದನ್ನು ಇವತ್ತು ಆ ದೇವರು ತಪ್ಪಿಸಿದ್ದಾರೆ. ಆ ಭಗವಂತ ಗಣಪತಿ ತಪ್ಪಿಸಿದ್ರೆ ನಾವು ಎಣಿಸಬೇಕು. ಯಾವ ವ್ಯವಸ್ಥೆಗಳಿಲ್ಲ. ಶುರುವಾಗಿ ಇಲ್ಲಿಯ ಲೋಕಲ್ಸ್ ಎಲ್ಲ ಪ್ರವೀಣನ ಸೇರಿ ಎಲ್ಲ ಅದಕ್ಕೆ ಏನು ಬೇಕು ಇಕ್ವಿಪ್ಮೆಂಟ್ಸ್, ಆ ರೋಪ್ ಆಗಿರ್ಬೋದು, ಲೈಫ್ ಜಾಕೆಟ್ ಆಗಿ ತರಲಿಕ್ಕೆ ಓಡಿದ್ದಾರೆ. ಈಶ್ವರ್ ಮಲ್ಕರ್ ಕಾಲ್ ಬಂದಾಗ ಒಂದು ಒಳ್ಳೆಯ ಸಂದರ್ಭ, ಆ ಟೈಮಿಂಗ್ ಚೆಂದಾಗಿತ್ತು. ಅವರ ಮನೆಯವರ ಆಶೀರ್ವಾದ ಒಳ್ಳೆಯದಿತ್ತೇನು ಇವತ್ತು ಬದುಕು ಉಳಿದಿದ್ದಾರೆ. ಸಂತೋಷ ಏನಂತ ಹೇಳಿದ್ರೆ ಆ ಎಲ್ಲರ ಮೀನುಗಾರರು ಸೇಫ್ ಆದರು ಇವತ್ತು. ದಯವಿಟ್ಟು ಮೀನುಗಾರರಿಗೆ ಯಾರು ಜಿಲ್ಲಾಡಳಿತ ಇರ್ಬೋದು, ಯಾರೇ ಇರ್ಬೋದು, ಇಂಥ ಯಾವುದೇ ಪ್ರತಿಕೂಲ ವಾತಾವರಣ ಇರುವಾಗ ಸ್ಟ್ರಿಕ್ಟಾಗಿ ಅವರನ್ನು ಯಾವ ಸಮುದ್ರಕ್ಕೆ ಹೋಗದಿರೋದಾಗೆ ದಯವಿಟ್ಟು ನಮ್ಮ ಜಿಲ್ಲಾಡಳಿತ ಮಾಡಬೇಕು ಒಂದು. ಮತ್ತು ಎಲ್ಲ ದೋಣಿಗಳಲ್ಲಿ ಈಶ್ವರ್ ಮಲ್ಕ ಪ್ರವೀಣಣ್ಣ ಹೇಳಿದಾಗೆ ಈ ಲೈಫ್ ಜಾಕೆಟನ್ನು ದಯವಿಟ್ಟು ಹಾಕೊಳ್ಳಿ. ಇದನ್ನು ಎಷ್ಟು ದೊಡ್ಡ ಭಾರ ಏನಿಲ್ಲ, 1 ಟನ್ ಭಾರ ಏನಿಲ್ಲ, ಅಮೂಲ್ಯವಾದ ಜೀವವನ್ನು ಉಳಿಸ್ತದೆ. ಇವತ್ತು ಅವರ ಜೀವ ಉಳಿಸಿದ್ದು ಇದೆ. ಈಶ್ವರಣ್ಣ ಮತ್ತು ಪ್ರವೀಣಣ್ಣ ತಗೊಂಡು ಹೋದಾಗ ಅವರಿಗೆ ಹಾಕಿದ ಕರ್ಕೊಂಬಂದರು. ದಯವಿಟ್ಟು ಎಲ್ಲರ ಹತ್ರ ಮೀನುಗಾರರ ಹತ್ರ ಹೇಳೋದು, ದಯವಿಟ್ಟು ಇಂಥದನ್ನು ಉಪಯೋಗಿಸಿ ತಮ್ಮ ಜೀವದ ರಕ್ಷಣೆ ಮಾಡಿಕೊಳ್ಳಿ. ಇವತ್ತು ಏನೋ ಒಂದು ಒಳ್ಳೆಯ ಸಂದರ್ಭ ಬಂದು ಎಲ್ಲ ಟೈಮಿಂಗ್ ಸೂಟಾಗಿ ಒಂದು ವ್ಯವಸ್ಥೆ ಆಯ್ತು ಬಿಟ್ಟರೆ ಇಲ್ಲಿ ಯಾರೂ ಇರುವುದಿಲ್ಲ ನಾಳೆಯಿಂದ. ದಯವಿಟ್ಟು ಆ ಥರ ಮಾಡಬೇಡಿ. ಒಂದು ಮೀನುಗಾರರಿಗೆ ವಿನಂತಿ. ಎಲ್ಲ ಕೈ ಕೈರಂಪುಣಿಯ ಪ್ರವೀಣ್ ಕಂಚನ್ ಹಾಗೂ ಉದಯ್ ಹಾಗೂ ಮುಸ್ತಾಕ್ ಹಾಗೂ ಯೋಗೇಶ್ ಅವರು ಸಾವಿರಾರು ಸಮಸ್ತ ಜನತೆಯಲ್ಲ ಇತ್ತು ಅಲ್ಲಿ